ನಾವು ಪ್ರತಿ ವರ್ಷ ಸಂಕ್ರಾಂತಿಯನ್ನ ತುಂಬಾ ಸಡಗರದಿಂದ ಆಚರಿಸ್ತೀವಿ ಅಲ್ವಾ? ಆದ್ರೆ ಈ ಸಂಭ್ರಮದ ಹಿಂದೆ ಒಂದು ತುಂಬಾನೇ ಆಳವಾದ ಅರ್ಥ ಇದೆ ಅನ್ನೋದು ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? ಬನ್ನಿ ಇವತ್ತು ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಂಕ್ರಾಂತಿ ಅಂತ ಹೇಳಿದ ತಕ್ಷಣ ಮೊದಲು ನೆನ್ಪಾಗೋದೇ ಆ ಎಳ್ಳು ಬೆಲ್ಲದ ಸವಿ. ಅದರ ಜೊತೆಗೆ ಮನೆ ಮುಂದೆ ಹಾಕೋ ಆ ಬಣ್ಣ ಬಣ್ಣದ ರಂಗೋಲಿ, ಹಾಗೇ ಆಕಾಶದಲ್ಲಿ ಹಾರಾಡೋ ಕಲರ್ಫುಲ್ ಗಾಳಿಪಟಗಳು. ಹೌದು, ಇದೆಲ್ಲ ನಮ್ಗೆ ಗೊತ್ತಿರೋ ಸಂಕ್ರಾಂತಿ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ನಾವು ಇದೆಲ್ಲವನ್ನ ಯಾಕೆ ಮಾಡ್ತೀವಿ? ಈ ಆಚರಣೆಗಳ ಹಿಂದಿನ ಅಸ್ಲಿ ಕಾರಣವಾದ್ರೂ ಏನು? ಹಾಗಾದ್ರೆ ಸಂಕ್ರಾಂತಿ ಅನ್ನೋದು ಸುಮ್ಮನೆ ಒಂದು ರಜಾದಿನನ? ಇಲ್ಲ, ಅದರ ಹಿಂದೆ ಇದಕ್ಕಿಂತನೂ ದೊಡ್ಡ ಆಳವಾದ ಅರ್ಥ ಇದೆಯಾ? ಬನ್ನಿ ಇವತ್ತು ಸಂಕ್ರಾಂತಿಯ ಆ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸಂಕ್ರಾಂತಿಯನ್ನ ಸ್ಪೆಷಲ್ ಮಾಡೋದೇನು ಗೊತ್ತಾ? ನಮ್ಮ ಬೇರೆ ಹಬ್ಬಗಳ ಥರ ಇದು ಕ್ಯಾಲೆಂಡರ್ ಮೇಲೆ ನಡೆಯೋ ಹಬ್ಬ ಅಲ್ಲ. ಬದಲಾಗಿ ಇದು ನೇರವಾಗಿ ಸೂರ್ಯನ ಚಲನೆಯನ್ನೇ ಆಧರಿಸಿದೆ. ಸರಿಯಾಗಿ ಈ ದಿನ ಸೂರ್ಯ ತನ್ನ ದಾರಿಯನ್ನ ಬದಲಿಸಿ ಉತ್ತರ ದಿಕ್ಕಿಗೆ ಪ್ರಯಾಣ ಶುರು ಮಾಡ್ತಾನೆ, ಅಂದ್ರೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದನ್ನೇ ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕರೆಯೋದು. ಇದು ಪಾಸಿಟಿವ್ ಎನರ್ಜಿ ಶುರುವಾಗೋ ಸಮಯ, ಹೊಸ ಕೆಲಸಗಳಿಗೆ ತುಂಬನೇ ಒಳ್ಳೆ ಕಾಲ ಅಂತ ಅಂತಾರೆ. ಅದಕ್ಕೆ ನೋಡಿ, ಸಂಕ್ರಾಂತಿ ನಂತರ ಶುರು ಮಾಡಿದ್ದು ಒಳ್ಳೆದಾಗುತ್ತೆ ಅನ್ನೋ ಮಾತೇ ಇದೆ. ಅಂದ್ರೆ ಸಂಕ್ರಾಂತಿ ಅಂದ್ರೆ ಬದಲಾವಣೆ ಅಂತಾಯ್ತು. ಬರೀ ಸೂರ್ಯನ ದಾರಿಯಲ್ಲಿ ಬದಲಾವಣೆ ಅಲ್ಲ, ನಮ್ಮ ಜೀವನದ ದಾರಿಯಲ್ಲೂ ಒಂದು ಪಾಸಿಟಿವ್ ಬದಲಾವಣೆ ತಂದುಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಸರಿ, ಈಗ ಆಕಾಶದಿಂದ ಭೂಮಿಗೆ ಬರೋಣ. ರೈತರ ಪಾಲಿಗೆ ಸಂಕ್ರಾಂತಿ ಅಂದ್ರೆ ನಿಜವಾದ ಹೊಸ ವರ್ಷದ ಸಂಭ್ರಮ. ಯಾಕಂದ್ರೆ ಇಡೀ ವರ್ಷ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿರುತ್ತೆ, ಬೆಳೆ ಕೈಗೆ ಬಂದಿರುತ್ತೆ, ಧಾನ್ಯ ಮನೆ ಸೇರಿರುತ್ತೆ. ಅದಕ್ಕೆ ಈ ಹಬ್ಬದಲ್ಲಿ ಆಡಂಬರಕ್ಕಿಂತ ಹೆಚ್ಚಾಗಿ ಕೃತಜ್ಞತೆ ತುಂಬಿರುತ್ತೆ. ತನಗೆ ಬೆಳಕು ಕೊಟ್ಟ ಸೂರ್ಯನಿಗೆ, ಬೆಳೆ ಕೊಟ್ಟ ಭೂಮಿಗೆ, ಹಾಗೆ ತನ್ನ ಜೊತೆಗೆ ದುಡ್ದ ಜಾನುವಾರುಗಳಿಗೆ ಎಲ್ಲದಕ್ಕೂ ಧನ್ಯವಾದ ಹೇಳೋ ದಿನ ಇದು. ಅಂದ್ರೆ ನಿನ್ನನ್ನ ಬೆಳೆಸದವರನ್ನ ಮರಿಬೇಡ ಅನ್ನೋ ಸ್ಪಷ್ಟ ಸಂದೇಶ ಇಲ್ಲಿದೆ. ಹಾಗಾದ್ರೆ ನಾವು ಮಾಡೋ ಒಂದೊಂದು ಆಚರಣೆ ಹಿಂದೆನೂ ಒಂದು ಸಿಂಬಾಲಿಕ್ ಅರ್ಥ ಇದೆ. ಬನ್ನಿ ಅದೇನು ಅಂತ ಒಂದೊಂದಾದ್ ನೋಡೋಣ. ಕೆಲವು ಕಡೆಗಳಲ್ಲಿ ಕಿಚ್ಚು ಹಾಯಿಸೋ ಪದ್ಧತಿ ಇದೆ. ಅಂದ್ರೆ ಹಸುಗಳನ್ನ ಬೆಂಕಿಯ ಮೇಲೆ ನಡ್ಸ್ಕೊಂಡು ಹೋಗ್ತಾರೆ. ಇದು ನೋಡೋಕ್ಕೆ ಸ್ವಲ್ಪ ಭಯ ಅನ್ಸ್ಬೋದು, ಆದ್ರೆ ಅದರ ಹಿಂದಿರೋ ಸಂಕೇತ ಮಾತ್ರ ಅದ್ಭುತ. ನಮ್ಮ ಜೀವನದಲ್ಲಿರೋ ಎಲ್ಲಾ ನೆಗೆಟಿವಿಟಿ, ಕಷ್ಟಗಳು, ಅಡೆತಡೆಗಳು ಎಲ್ಲವೂ ಈ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗ್ಲಿ, ಒಂದು ಫ್ರೆಶ್ ಪ್ಯೂರ್ ಸ್ಟಾರ್ಟ್ ಸಿಗ್ಲಿ ಅನ್ನೋ ಪ್ರಾರ್ಥನೆ ಇದು. ಇನ್ನು ನಾವು ತಿನ್ನೋ ಎಳ್ಳು ಬೆಲ್ಲ, ಅದು ಬರೀ ಒಂದು ತಿಂಡಿ ಅಲ್ವೇ ಅಲ್ಲ, ಅದೊಂದು ಜೀವನ ಪಾಠ. ಅದರಲ್ಲಿರೋ ಎಳ್ಳು ಕಹಿಯ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ, ಕೊಬ್ಬರಿ ಗಟ್ಟಿತನವನ್ನ, ಕಡ್ಲೆಬೀಜ ಸ್ನೇಹವನ್ನ ಪ್ರತಿನಿಧಿಸುತ್ತೆ. ಯೋಚನೆ ಮಾಡಿ ನೋಡಿ, ನಮ್ಮ ಜೀವನನೂ ಇದೇ ಥರ ಅಲ್ವಾ? ಕಹಿ, ಸಿಹಿ, ಕಷ್ಟ, ಸುಖ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಅಲ್ವಾ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳೋದು. ಅಂದ್ರೆ ಜೀವನದ ಕಹಿ ಸಿಹಿ ಎಲ್ಲವನ್ನೂ ಒಪ್ಪಿಕೋ, ಆದ್ರೆ ನಿನ್ನ ಮಾತು ಮಾತ್ರ ಯಾವಾಗಲೂ ಸಿಹಿಯಾಗಿರ್ಲಿ ಅಂತ. ಹಾಳಾದ ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಹಬ್ಬಕ್ಕೂ ಮುಂಚೆ ನಾವು ಮನೆ ಕ್ಲೀನ್ ಮಾಡ್ತೀವಿ. ಇದು ಬರೀ ಧೂಳು ಹೊಡೆಯೋದಲ್ಲ, ಇದು ನಮ್ಮ ಮನಸ್ಸಲ್ಲಿರೋ ಹಳೆಯ ನೋವು, ನೆಗೆಟಿವ್ ಯೋಚನೆಗಳನ್ನೆಲ್ಲ ಹೊರಹಾಕಿ ಒಂದು ಹೊಸ ಆರಂಭಕ್ಕೆ, ಹೊಸ ಐಡಿಯಾಗಳಿಗೆ ಜಾಗ ಮಾಡ್ಕೊಡೋ ಥರ. ಸರಿ, ಈಗ ಆಕಾಶದ ಕಡೆ ನೋಡೋಣ. ಸಂಕ್ರಾಂತಿ ದಿನ ಆಕಾಶ ಪೂರ್ತಿ ಕಲರ್ಫುಲ್ ಗಾಳಿಪಟಗಳು. ಆದ್ರೆ ಈ ಗಾಳಿಪಟ ಹಾರಿಸೋದು ಸುಮ್ಮನೆ ಒಂದು ಆಟ ಅನ್ಕೋಬೇಡಿ. ಅದು ನಮ್ಗೆ ಕೆಲವು ಸಿಂಪಲ್ ಲೈಫ್ ಲೆಸನ್ಸ್ ಕೊಡುತ್ತೆ. ಒಂದು, ಯಾವಾಗ್ಲೂ ಎತ್ತರಕ್ಕೆ ಗುರಿಯಿಡು. 2, ಮಧ್ಯದಲ್ಲಿ ಬಿದ್ರೂ ಸೋಲೊಪ್ಪದೆ ಮತ್ತೆ ಪ್ರಯತ್ನಿಸು. 3, ಇದು ತುಂಬಾನೇ ಇಂಪಾರ್ಟೆಂಟ್, ಬೇರೆಯವರ ಗಾಳಿಪಟ ನೋಡಿ ಕಂಪೇರ್ ಮಾಡ್ಕೋಬೇಡ, ನಿನ್ನ ಹಾರಾಟದ ಮೇಲೆ ಫೋಕಸ್ ಮಾಡು. ಲೈಫ್ ಕೂಡ ಇಷ್ಟೇ ಅಲ್ವಾ? ಹಾಗಾದ್ರೆ ಇದೆಲ್ಲದರಿಂದ ನಾವು ಅರ್ಥ ಮಾಡ್ಕೋಬೇಕಾದ ಸಂಕ್ರಾಂತಿಯ ಅಸಲಿ ಸಂದೇಶವಾದ್ರೂ ಏನು? ನೋಡಿ, ಸಂಕ್ರಾಂತಿ ನಮಗೆ ಶೋ ಆಫ್ ಮಾಡು ಅಂತ ಹೇಳಲ್ಲ, ಬದಲಿಗೆ ಕೃತಜ್ಞತೆಯಿಂದ ಇರು ಅಂತ ಹೇಳುತ್ತೆ. ದುಂದುವೆಚ್ಚ ಮಾಡು ಅಂತ ಹೇಳಲ್ಲ, ನಿನ್ನ ಮಾತು ಸಿಹಿಯಾಗಿರ್ಲಿ ಅಂತ ಹೇಳುತ್ತೆ. ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೋ ಅಂತ ಹೇಳಲ್ಲ, ಹೊಸದಾಗಿ ಶುರು ಮಾಡು ಅಂತ ಹೇಳುತ್ತೆ. ಎಷ್ಟು ಸರಳ, ಆದ್ರೆ ಎಷ್ಟು ಪವರ್ಫುಲ್ ಅಲ್ವಾ? ಅಂದ್ರೆ ಸಂಕ್ರಾಂತಿ ಅನ್ನೋದು ಬರೀ ಒಂದು ಹಬ್ಬ ಅಲ್ಲ, ಅದು ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಳೋಕೆ, ನಮ್ಮನ್ನ ನಾವೇ ಸರಿಪಡಿಸ್ಕೊಳ್ಳೋಕೆ ಸಿಕ್ಕ ಒಂದು ದೊಡ್ಡ ಅವಕಾಶ. ಹಾಗಾದ್ರೆ ಇನ್ಮುಂದೆ ಯಾರಾದ್ರೂ ಎಳ್ಳು ಬೆಲ್ಲ ಕೊಟ್ಟಾಗ ಅದನ್ನ ಬರೀ ಒಂದು ತಿಂಡಿ ಅಂತ ತಿಂತೀರಾ, ಅಥವಾ ಅದರ ಹಿಂದಿರೋ ಈ ಆಳವಾದ ಅರ್ಥವನ್ನ ನೆನ್ಪು ಮಾಡ್ಕೋತೀರಾ? ಯಾಕಂದ್ರೆ ನಿಜವಾದ ಆಚರಣೆ ಅಂದ್ರೆ ಈ ಪಾಠಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದ್ರಲ್ಲೇ ಇದೆ. ಬರೀ ಮಾತಲ್ಲಿ ಒಳ್ಳೆ ಮಾತಾಡಿ ಅಂದ್ರೆ ಸಾಲ್ದಲ್ವಾ? ಎಲ್ಲರಿಗೂ ಹಾಗೂ ಎಲ್ಲರ ಕುಟುಂಬದವರಿಗೂ
ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಎಲ್ಲರ ಜೀವನದಲ್ಲೂ ಹೊಸ ಬೆಳಕು, ಸಂತೋಷ ಹಾಗೆ ಒಂದು ಪಾಸಿಟಿವ್ ಬದಲಾವಣೆಯನ್ನು ತರಲಿ ಅಂತ ಹಾರೈಸ್ತೀನಿ.